ಇಲ್ಲಿ ಸಭೆಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಪದಾಧಿಕಾರಿಗಳಿಗೆ ನಮಸ್ಕಾರ ಹೇಳ್ತಾ, ಈ ಒಂದು ಸಭೆ ನಮ್ಮ ಈ 2-3 ದಿವಸದ ಹಿಂದೆ ಬೆಳಗಾವಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪರಿಸರವಾದಿಗಳಿಂದ ಕರೆದುಕೊಂಡು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ವ್ಯಕ್ತಿಗಳು ಒಂದು ಮನವಿಯನ್ನು ಅರ್ಪಿಸಿದ. ಆ ಪರಿಸರವಾದಿಗಳಿಗೆ ಪರಿಸರದ ಬಗ್ಗೆ ಪರಿಕಲ್ಪನೆ ಆಯಿತು ಇಲ್ಲೋ ಅಥವಾ ಮತಿಭ್ರಮಣೆ ಆಗಿತ್ತು ಅಂತ ನಮಗೆ ಅರ್ಥೈಸ್ಕೊತೀವಿ. ಕಾರಣ ಏನಂತಂದ್ರೆ, ಇವತ್ತ ಸುಮಾರು ವರ್ಷದಿಂದ ಸಾಕಷ್ಟು ರೈತ ಸಂಘಟನೆಗಳು, ಈ 7 ಜಿಲ್ಲಾ ರೈತರು ಧರಣಿ ಸತ್ಯಾಗ್ರಹ ಮಾಡಿ ಒಂದು ನ್ಯಾಯದ ಮುಖಾಂತರ ಹೋರಾಟ ಮಾಡಿ ಈ ಒಂದು ಮಹದಾಯಿ ನದಿ ನೀರನ್ನ ತಿರುವಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಸಮೀಪ ಮಾಡಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಇಂಥ ಒಂದು ಕೆಟ್ಟ ಪ್ರಭುತ್ವ ಪರಿಸರವಾದಿಗಳನ್ನು ಕರೆದುಕೊಂಡು ಇವತ್ತು ಅದನ್ನು ಮನವಿ ಸಲ್ಲಿಸಿ ಜನರ ದಿಕ್ಕನ್ನ ಬೇರೆ ಕಡೆ ತಿರುಸುವಂತ ಕೆಲಸ ಮಾಡಿದ್ದನ್ನ ನಾನು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮೊದಲನೇದಾಗಿ ಖಂಡಿಸ್ತಾ ಇದ್ದೆ. ಕಾರಣ, ಈ ಪರಿಸರ ಎಷ್ಟು ಹಾನಿ ಒಳಗಾಗ್ತೈತಿ, ಅದು ಆಗುದಿಲ್ಲ, ಯಾರ ಜೊತೆ ಕುಂತ್ಕೊಂಡು ಚರ್ಚೆ ಮಾಡ್ಬೇಕನ್ನೋ ಕೂಡ ಪರಿಜ್ಞಾನ ಈ ಪರಿಸರವಾದಿಗಳಿಲ್ಲ ಅಂತ ನಾನು ಹೇಳಿ ಬಯಸ್ತೇನೆ. ಎಲ್ಲ ರೈತ ಮುಖಂಡರು, 9 ಜಿಲ್ಲೆಯ ರೈತ ಮುಖಂಡರನ್ನು ಒಂದ್ ಕಡೆ ಕೂಡಿಸಿ ಒಂದು ಸಭೆ ನಡೆಸಿ ಆ ಪರಿಸರ ಬಗ್ಗೆ ಚರ್ಚೆ ಮಾಡಬೇಕು, ಕೂಲಂಕಿಷವಾಗಿ ಚರ್ಚೆ ಮಾಡಬೇಕು. ಎಷ್ಟು % ಹಾನಿ ಆಗ್ತೈತೆ, ಅದರಿಂದ ಎಷ್ಟು ರೈತರಿಗೆ ಒಳ್ಳೇದಾಗ್ತೈತೆ ಕೆಟ್ಟದ್ದಾಗ್ತೈತೆ ಅನ್ನುವಂಥದ್ದನ್ನ ಕುಂತು ಚರ್ಚೆ ಮಾಡ್ದೇನೆ ಒಂದು ಹೋರಾಟದ ಮನೋಭಾವನೆ ಇಟ್ಕೊಂಡು ಇವತ್ತ ಆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾರಂದ್ರ ಇಂಥ ಪರಿಸರವಾದಿಗಳು, ಡೊಂಗಿ ಪರಿಸರವಾದಿಗಳು ಇವರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಮುಖಾಂತರ. ಕಾರಣ, ತಾವು ನಿರ್ಣಯಿಸಿದಂಗ 10ನೇ ತಾರೀಕಿಗೆ ಧಾರವಾಡದಲ್ಲಿ ಏನೊಂದು ಸಭೆ ಕರೆದಿದ್ದೀರಿ, ಆ ಸಭೆಗೆ ನಮ್ಮ ಪ್ರಾಂತ ಹಿರಿಯರನ್ನ ಕರೆದುಕೊಂಡು ಬಂದು ತಮ್ಮ ಸಭೆಗೆ ಹಾಜರಾಗಿ ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ಅಲ್ಲಿ ಮಾಡ್ತಕ್ಕಂಥ ನಿರ್ಣಯಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲವನ್ನ ನೀಡಿ ಅದು ಕೊನೆಯವರೆಗೂ ಕೂಡ ಆ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀನೋ ಅಂತ ಮಾತು ಹೇಳಿ ತಮಗೆ ವಂದಿಸಿ ನನ್ನ ಮಾತು